ಇನ್ನು ತಂದೆ ಡಿಕೆ ಶಿವಕುಮಾರ್ ಅವರಿಗೆ ಪುತ್ರಿ ಐಶ್ವರ್ಯ ಅವರು ಶುಭ ಕೋರಿದ್ದಾರೆ. ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಪುತ್ರಿ ಐಶ್ವರ್ಯ ಅವರು ಶುಭ ಕೋರಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ತಮ್ಮ ತಂದೆಯವರಿಗೆ ವಿಶ್ ಮಾಡಿದ್ದಾರೆ. ಇವತ್ತು ಜನ ಬಂಡೆ ಅಂತ ಕರಿಬಹುದು. ಆ ಬಂಡೆ ಫಾರ್ಮ್ ಆಗೋಕೆ ಎಷ್ಟು ದಿನ ತಗೊಂಡಿದೆ? ನಾವು ಚಿಕ್ಕ ವಯಸ್ಸಿನಿಂದಲೇ ನೋಡಿದ್ದೇವೆ. ಆ ಬಂಡೆ ಏನಾಗುತ್ತೆ, ಏನ್ ಮಾಡುತ್ತೆ, ಜನರಿಗೆ ಕ್ಯೂರಿಯಾಸಿಟಿ ಇದೆ. ನಮ್ಮ ಕುಟುಂಬ ಕೂಡ ಕಾಯ್ತಾ ಇದೆ ಅಂತ ಹೇಳಿ ಐಶ್ವರ್ಯ ಅವರು ವಿಡಿಯೋವನ್ನ ಪೋಸ್ಟ್ ಮಾಡಿ ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಬರೆದಿದ್ದಾರೆ ಕೂಡ. ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಅಪ್ಪ ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಐಶ್ವರ್ಯ ಅವರು ಪೋಸ್ಟ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಬಾರಿ ಐಶ್ವರ್ಯ ಅವರು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಅರ್ಹ ವ್ಯಕ್ತಿ ಅಂತ. ಇನ್ನು ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಐಶ್ವರ್ಯ ಅವರು ಭವಿಷ್ಯವನ್ನ ನುಡಿದಿದ್ರು. ಅಂತೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಮುಂದೆ ಒಂದು ದಿನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೇ ಮಾಡ್ತಾರೆ ಅಂತ ಹೇಳಿ ಆ ಘಳಿಗೆ ಇವತ್ತು ಕೂಡ ಬಂದಿದೆ. ಅವತ್ತು ಏನ್ ಮಾತನಾಡಿದ್ರು ಐಶ್ವರ್ಯ ನೋಡೋಣ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಒಂದ್ ದಿವಸ ನೋಡ್ತೀವಿ. ಮೇಡಮ್ ನೀವೇನ್ ಹೇಳ್ತೀರಿ ಐಶ್ವರ್ಯ ಮೇಡಮ್? ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ತಂದೆ ಅವ್ರನ್ನ ಸಿಎಂ ಸ್ಥಾನದಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವುದು ಎಷ್ಟರ ಮಟ್ಟಿಗೆ ಅವರ ಪುತ್ರಿಗೆ ಖುಷಿ ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪೋಸ್ಟ್ ಶೇರ್ ಮಾಡಿದ್ದಾರೆ. ಈ ಹಿಂದೆ ಡಿಸಿಎಂ ಆದಾಗ ಅವರಿಗೆ ಕೊಂಚ ಬೇಸರ ಕೂಡ ಇತ್ತು, ಅದು ಮುಖದಲ್ಲೂ ಕೂಡ ಕಾಣಿಸ್ತಾ ಇತ್ತು. ಆದರೆ ಕನಸು ಕಂಡಂತೆ ಆ ಕನಸನ್ನ ಈಡೇರಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಡಿಕೆ ಅವರು ಸಕ್ಸಸ್ ಆಗಿದ್ದಾರೆ. ಬರೀ ಕುಟುಂಬದಲ್ಲಿ ಮಾತ್ರವಲ್ಲ, ಅವರ ಹುಟ್ಟೂರಿನಲ್ಲೂ ಕೂಡ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಪ್ರಶಾಂತ್. ಖಂಡಿತ ಮಧುಶ್ರೀ, ಡಿಕೆ ಶಿವಕುಮಾರ್ ಅವರ ಒಂದು ಹೋರಾಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಜೂನ್ 3ನೇ ತಾರೀಕು ಸಿಎಂ ಆಗಿ ಪದಗ್ರಹಣ ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ದೊಡ್ಡಹಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಸಂತೋಷವನ್ನ, ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಲಕ್ಷಾಂತರ ಅವರ ಅಭಿಮಾನಿಗಳ ಕಾರ್ಯಕರ್ತರಲ್ಲಿ ಯಾವ ರೀತಿ ಸಂತೋಷ ಮನೆ ಮಾಡಿದೆ, ಅವೆಲ್ಲವಕ್ಕಿಂತ ಮುಖ್ಯವಾಗಿ ಅವರ ಕುಟುಂಬದಲ್ಲೂ ಕೂಡ ಸಂತಸ, ಸಂಭ್ರಮ ಮನೆ ಮಾಡಿರುವಂತದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಏಕೈಕ ಪುತ್ರಿ ಐಶ್ವರ್ಯ ಅವರು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿರುವಂತದ್ದು. ಅವರು ಹಿಂದೆ ಬೆಳೆದು ಬಂದಂತ ರೀತಿ ಎಲ್ಲದರ ವಿಚಾರಗಳನ್ನ, ಅವರ ವಿಡಿಯೋಗಳನ್ನ ಸೇರಿದಂತೆ ಒಂದು ಶೇರ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರನ್ನ ಬಂಡೆ ಅಂತಾರೆ. ಆದರೆ ಆ ಒಂದು ಬಂಡೆ ಫಾರ್ಮ್ ಹಾಕಿ ಏನೆಲ್ಲ ಕಷ್ಟಪಟ್ಟಿದೆ, ಹೇಗೆಲ್ಲ ಬೆಳೆದು ಬಂದ್ರು ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ನೋಡ್ಕೊಂಡ್ ಬಂದಿದ್ದೀವಿ. ಜೊತೆಗೆ ಮುಂದೆ ಅವರು ಏನು ಮಾಡ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ನಮಗೂ ಇದೆ, ಸಾಕಷ್ಟು ಜನರಿಗೂ ಇದೆ. ಆಲ್ ದ ಬೆಸ್ಟ್ ಪಾಪ, ಲವ್ ಯು ಪಾಪ ಅಂತ ಹೇಳ್ತಿರುವಂಥದ್ದು. ಜೊತೆಗೆ ಹಿಂದೆ ಕೂಡ ಐಶ್ವರ್ಯ ಅವರು ಒಂದು ಡಿಸಿಎಂ ಆದಂಥ ಸಂದರ್ಭ, ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೇಸರ ವ್ಯಕ್ತವಾಗಿದ್ರು. ನಮ್ಮ ತಂದೆ ಸಿಎಂ ಆಗ್ತಾರೆ, ಮುಂದೊಂದು ದಿನ ಆಗೇ ಆಗ್ತಾರೆ ಅನ್ನುವಂಥ ಒಂದು ಭವಿಷ್ಯವನ್ನ ಕೂಡ ಹೇಳಿದ್ರು. ಅದರಂತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಳೆಯ ವಿಡಿಯೋಗಳನ್ನ, ಅವರ ಒಂದು ಮಾತುಗಳನ್ನ ಎಲ್ಲವನ್ನೂ ಸೇರಿದಂತೆ ತಂದೆಗೆ ಶುಭ ಕೋರದಂತೆ ಒಂದು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.